ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನನ್ನ ಹೆಸರು ಗಿರೀಶ್ ಮೂಲಿಮನಿ ಅಂತ. ಸೊ ನಾನು ಪ್ರೀವಿಯಸ್ ಫಸ್ಟ್ ಮೂವಿನ ಒಂದು ರಾಜರು ಅಂತ ಮಾಡಿದ್ದೆ. ಆವಾಗಲೂ ಕೂಡ ನಾನು ಗುರುಗಳ ಹತ್ರ ಒಂದು ಸಾಂಗ್ನ ಬರ್ಸಿದ್ದೆ. ಸೊ ನನಗೆ ಅವ್ರು ಕಂಡ್ರೆ ತುಂಬ ಇಷ್ಟ, ಅದೇನೋ ಗೊತ್ತಿಲ್ಲ. ಯಾಕೆಂದರೆ ಅವರು ಬರೆದಿರುವಂಥ ಬಾಳೆಗೆ ಒಂದು ಕೊನೆ ಅಂತ ಬರೆದು ಲಾಸ್ಟಲ್ಲಿ ಈಗ ದ್ವಾಪರ ದಾಟಿ ಬರುವವರೆಗೂ ಮೊನ್ನೆ ದ್ವಾಪರ ದಾಟ್ಕೊಂಡು ಬಂದಿದ್ದಾರೆ. ಅಂದರೆ ಒಂದು ಲಾಂಗ್ ಡಿಕೇಡ್, ಅಷ್ಟು ವರ್ಷಗಳ ಕಾಲ ಸಂಗೀತ ಕ್ಷೇತ್ರದಲ್ಲಿ ಸಾಹಿತ್ಯವನ್ನು ಉಳಿಸ್ಕೊಂಡು ಹೋಗೋದು ತುಂಬಾ ಕಷ್ಟ. ನಾನು ಒಂದ್ಸರಿ ಕೇಳಿದ್ದೆ, ಗುರುಗಳೇ ಏನಿದು ಇಷ್ಟು ಚೆನ್ನಾಗಿ ಬರೀತಿರಲ್ವಾ ಅಂತ. ಅವಾಗ ಒಂದು ಮಾತಾಡಿದ್ರು ಅವರು, ಅಂದ್ರೆ ಆ ವರ್ಷದಲ್ಲಿ ರಿಲೀಸ್ ಆಗೋ ಸಾಂಗ್ಗಳಲ್ಲಿ ನಾನು ಗಿರೀಶ್ ಅಂದ್ರೆ ಒಂದಾದ್ರೂ ನನ್ನ ಸಾಂಗ್ ಆ ಟಾಪ್ 10 ಅಲ್ಲಿ ನಾನು ಆ ಸಾಂಗ್ಗಳನ್ನ ಇಡಬೇಕು, ನನಗೆ ಎಷ್ಟು ಸಾಧ್ಯನೋ ಅಷ್ಟು ಒಂದು ಒಳ್ಳೊಳ್ಳೆ ಇದಂದ್ರೆ ಸಾಹಿತ್ಯನ ಬರೀಬೇಕು ಅನ್ನೋದು ನನ್ನ ಆಸೆ ಅಂತ ಹೇಳಿದ್ರು ಅವ್ರು ನನಗೆ. ಹಾಗಾಗಿ ನನಗೆ ಗುರುಗಳು ಕಂಡ್ರೆ ಬಹಳ ಇಷ್ಟ. ಸೊ ಅವರಿಂದ ಈ ಸಾಂಗ್ ರಿಲೀಸ್ ಮಾಡಿಸ್ಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಯಾಕೆಂದ್ರೆ ಇದು ಕೂಡ ನಾವು ಸೋಲ್ ಆಫ್ ಭುವನಂ ಗಗನಂ ಅಂತ ಕೊಟ್ಟಿದ್ವಿ. ಆಕ್ಚುಲ್ ಈ ಏನ್ ಸಾಂಗ್ ಕೇಳಿದ್ರಿ, ಈ ಸಾಂಗಿನ ತತ್ವಗಳೇ ನಮ್ಮ ಭುವನಂ ಗಗನಂ ಸಿನಿಮಾದಲ್ಲಿರೋದು. ಅದಕ್ಕೆ ಸೋಲ್ ಆಫ್ ಭುವನಂ ಗಗನಂ ಅಂದ್ರೆ ಗುರುಗಳು ಹೇಳಿದ್ರು, ಹೊಲವನ್ನು ಮೀರುವಂತ ಚೆಲುವೆಲ್ಲೂ ಸಿಕ್ಕೋದೇ ಇಲ್ಲ, ಈ ಭುವನ ಗಗನ ಸೇರಿದರೆ ಮಳೆಗಾಲ, ಸೊ ಬೇಸರದ ಸುಡೋ ಬೇಸಿಗೆಯ ನೀಗುವುದು ಅನುಕೂಲ ಅಂತ ಹೇಳ್ಬಿಟ್ಟು. ಅಂದ್ರೆ ಅಷ್ಟು ಅದ್ಭುತವಾಗಿ ಗೌಸ್ಪೀರ್ ಅವರು ಆ ಸಾಹಿತ್ಯವನ್ನು ಬರೆದ್ರು. ಅಲ್ಲಿಂದ ಮುಂದೆ ಬಂದು ನೋವುನಲ್ಲಿ ವಿಲ್ಲದ ಬಾಳು ಅಕ್ಷರವೇ ಇರದೆ ಸಾಲು ಅಂತ ಹೇಳ್ಬಿಟ್ಟು ಆ ಲೈನ್ಗಳು, ಆ ಪ್ಯಾರಾಕ್ ಬಂದ್ರೆ ನಮ್ಮ ಅನಿಯವರು ಬರ್ದಿದ್ರು. ಅದು ನನಗೆ ಏನಾಯ್ತು ಅಂದ್ರೆ ಫಸ್ಟೇ ಅದು ಬರೆದಾಗ ಓಕೆ ಇದು ತುಂಬಾ ಚೆನ್ನಾಗಿದೆ, ಇದು ಒಂದ್ ಹತ್ರ ಬರುವಂತ ಸಾಂಗ್ ಅಲ್ಲ, ಕಂಪ್ಲೀಟ್ಲಿ ಒಂದು ಸ್ಟ್ರೆಚ್ ಅಲ್ಲಿ ಬಂದ್ರೆ ಇಸ್ ಓಕೆ, ಒಬ್ರು ಬರಿಬಹುದು. ಬಟ್ ಇದು ಸಾಂಗ್ ಬಂದು ಫುಲ್ ಸಿನಿಮಾನ ಒಂದು ಪ್ರೆಸೆಂಟ್ ಮಾಡೋದ್ರಿಂದ ಓಕೆ ಗೌಸ್ಪೀರ್ ಅಂಡ್ ಅನಿರುದ್ಧ್, ಓಕೆ ಅನಿರುದ್ಧ್ ನೀವು ಬರೋದು ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಗೌಸ್ಪೀರ್ ಅವ್ರಿಗೆ ಹೇಳಿದಾಗ ಓಕೆ ಅವರು ಇರ್ಲಿ ಅದನ್ನ ಇಟ್ಕೊಂಡು ನಾನು ಮುಂದುವರಿಸ್ತೀನಿ ಅಂತ ಹೇಳಿದಾಗ ಅವ್ರು ಮುಂದುವರಿಸಿದ್ರು. ಸೊ ಹಂಗಾಗಿ ಇದೊಂದು ಸಾಂಗ್ ಜಾವೇದ್ ಅಲಿ ಸರ್ ಹಾಡಿದ್ದಾರೆ. ಸೊ ನಮ್ಮ ವಿಜಯ್ ಗುಮಿನಿ ಮ್ಯೂಸಿಕ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಬಂದಿದೆ. ಹಂಗಾಗಿ ಈ ಸಾಂಗ್ ಎಷ್ಟು ಚೆನ್ನಾಗಿದೆಯೋ ಸಿನಿಮಾ ಕೂಡ ಅಷ್ಟೇ ಅದ್ಭುತವಾಗಿ ಬಂದಿದೆ. ಸಿನಿಮಾ ಕೂಡ ಅಷ್ಟೇ ಅದ್ಭುತವಾಗಿ ನಿಮಗೆ ಫೆಬ್ರವರಿ 14ರಂದು ರಿಲೀಸ್ ಆಗುತ್ತೆ. ದಯವಿಟ್ಟು ನಾವು ಕೇಳೋದೊಂದೇ, ಇನ್ನೂ ಟ್ರೈಲರ್ ಒಂದು ರಿಲೀಸ್ ಮಾಡೋದಿದೆ. ಸೊ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಸೊ ಥಿಯೇಟ್ರಿಗೆ ಬಂದು ಸಿನಿಮಾಗಳನ್ನ ನೋಡಿ, ಅಂದ್ರೆ ನಾವೀಗ ಬೇರೆ ಭಾಷೆಗಳು ಸಿನಿಮಾಗಳು ಬಂದಾಗ ನಾವು ಆ ಸಿನಿಮಾ ಹಂಗಿದೆ, ಈ ಸಿನಿಮಾ ಹಿಂಗಿದೆ, ಆ ಸಿನಿಮಾ ಆ ಥರ ಇದೆಯಂತೆ ಈ ಥರ ಇದೆಯಂತ ನಾವು ಮಾತಾಡ್ತೀವಿ, ಅದು ನಾರ್ಮಲ್ ಆಗಿ ಮಾತಾಡ್ತಾ ಇರ್ತೀವಿ. ಬಟ್ ಖಂಡಿತ ಭುವನಂ ಗಗನಂ ಸಿನಿಮಾ ಒಂದು ಬೇರೆ ತರದ ಸಿನಿಮಾ ಆಗುತ್ತೆ. ಸೊ ಈ ಮಣ್ಣಿನ ಸಿನಿಮಾ ಆಗುತ್ತೆ, ಅಂದ್ರೆ ಪ್ರೀತಿನ ಬೇರೆ ತರದಲ್ಲಿ ಹೇಳಿಕೊಂಡಿರೋ ಸಿನಿಮಾ ಆಗುತ್ತೆ. ಸೊ ಅದು ಈ ಭುವನಂ ಗಗನಂ ಟೈಟಲ್ ಯಾವ ರೀತಿ ನಮ್ಮ ಗುರುಗಳು ಬರೆದಾಗ ಅದು ಆ ಸಾಂಗ್ ಯಶಸ್ವಿ ಆಯ್ತು, ಆ ಥರ ಈ ಸಿನಿಮಾ ಕೂಡ ಯಶಸ್ಸು ಸಿಗುತ್ತೆ ನಮ್ಮ ತಂಡಕ್ಕೆ ಅಂತ ಬಲವಾಗಿ ನಂಬಿರೋ ವ್ಯಕ್ತಿ ನಾನು. ಸೊ ಈ ಸಾರಿ ಒಳ್ಳೇದಾಗುತ್ತೆ ಅಂತ ನಾನು ಮನೆಗೌಡ ಸರಿಗೆ ಒಂದು 100 ಸಾರಿ ಹೇಳಿದ್ದೀನಿ, ಸರ್ ಈ ಸಾರಿ ಸಿನಿಮಾ ತುಂಬಾ ಚೆನ್ನಾಗಾಗುತ್ತೆ, ನನ್ನ ನಂಬಿಕೆ ಒಳಗಡೆ ಹೇಳ್ತಾ ಇದೆ ಸರ್ ಸಿನಿಮಾ ಚೆನ್ನಾಗಾಗುತ್ತೆ ಅಂತ. ಅವ್ರು ಫಸ್ಟ್ ಕಾಪಿ ನೋಡೋವರೆಗೂ ಹೂವು ಅಂತ ಇದ್ರು, ನೋಡಿದ್ಮೇಲೆ ಹೇಳಿದ್ರು ಗಿರೀಶ್ ಚೆನ್ನಾಗಾಗುತ್ತೆ ಅಂತ. ಇಡೀ ನಮ್ಮ ಟೀಮ್ ಕೂಡ ನಾವು ಚೆನ್ನಾಗಾಗುತ್ತೆ ಅನ್ನೋದನ್ನ ನಂಬಿದೀವಿ ಸರ್. ನಮ್ಮ DOP ಉದಯ್ ಲೀಲಾ ಬಂದಿದ್ದಾರೆ, ಎಡಿಟರ್ ಸುನಿಲ್ ಕಶ್ಯಪ್ ಇದ್ದಾರೆ, ನಮ್ಮ ಅನಿರುದ್ಧ್ ಇಲ್ಲೇ ಇದ್ದಾರೆ, ನಮ್ಮ ಪ್ರಮೋದ್ ಮತ್ತೆ ಪೃಥ್ವಿ ಅವರು ಇದ್ದಾರೆ. ಅವರು ಹೆಂಗೆ ಆಕ್ಟ್ ಮಾಡಿದ್ದಾರೆ ಅಂದ್ರೆ ಈ ಜಿದ್ದಿಗೆ ಬಿದ್ದವ್ರು ಇರ್ತಾರಲ್ಲ ಆ ತರ ಆಕ್ಟ್ ಮಾಡಿದ್ದಾರೆ, ನೀನಾ ನಾನು ಅನ್ನೋ ತರ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಪೃಥ್ವಿ ಕ್ಯಾರೆಕ್ಟರ್ನ ಪೃಥ್ವಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಪ್ರಮೋದ್ ಕ್ಯಾರೆಕ್ಟರ್ನ ಪ್ರಮೋದ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಬರೀ ಆಕ್ಟಿಂಗ್ ಅಲ್ಲಿ ಅಷ್ಟೇ ಅಲ್ಲ, ಅದನ್ನ ಅದ್ರ ಒಳಗಡೆ ತೊಡಗಿಸ್ಕೊಂಡಿದ್ದಾರೆ, ಅಂದ್ರೆ ಆ ಕ್ಯಾರೆಕ್ಟರ್ ಒಳಗಡೆ ಹೋಗಿದ್ದಾರೆ. ಹಾಗಾಗಿ ಈ ಸಿನಿಮಾ ಒಂದು ಬೇರೆ ತರ ಆಗುತ್ತೆ ಅನ್ನೋದು ನನ್ನ ನಂಬಿಕೆ, ಬಲವಾದ ನಂಬಿಕೆ. ಇಡೀ ನನ್ನ ಟೀಮ್, ನಮ್ಮ ಕೊರಿಯೋಗ್ರಾಫರ್ ನಮ್ಮ ಮಹೇಶ್ ಬಂದಿದ್ದಾರೆ, ಇನ್ನು ತುಂಬಾ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇಲ್ಲೇ ಕೂತಿದ್ದಾರೆ. ಪ್ರತಿಯೊಬ್ರು ಕೂಡ ಸುಮಾರು ನಾನು ಸಿನಿಮಾ ಸ್ಟಾರ್ಟ್ ಮಾಡಿದಾಗಿಂದ ಎಂಡ್ ಬರೋವರೆಗೂ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಅದನ್ನ ನಾನು ಯಾರ್ದಾರು ಹೆಸರುಗಳು ಬಿಟ್ಟಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಆಮೇಲೆ ನಮ್ಮ ಪ್ರದೀಪ್ ಮತ್ತೆ ದೇವರಾಜ್ ಸರ್, ಸೊ ನನ್ನ ಜೊತೆಗೆ ಹಗಲು ರಾತ್ರಿ ಇದ್ದಾರೆ. ಯಾಕೆಂದ್ರೆ ನಾನು ಸಿನಿಮಾಗೆ ಎಲ್ಲಿ ಯಾವುದೇ ಲೊಕೇಶನ್ ಅಲ್ಲಿ ಇರ್ಬೋದು ಪ್ರತಿ ಹಂತದಲ್ಲೂ ಕೂಡ ಅವ್ರು ನಮ್ಮ ಜೊತೆಗಿದ್ದಾರೆ. ಸರ್ ಈ ಸಿನಿಮಾ ಒಂದು ಇವತ್ತು ಬರ್ಕೊಂಡು ನಾಳೆ ಮುಗಿಸುವಂತ ಸಿನಿಮಾ ಆಗಿರ್ಲಿಲ್ಲ, ಅಥವಾ ಇವತ್ತು ನಾನು ಸ್ಟಾರ್ಟ್ ಮಾಡಿ ನಾಳೆ ಮುಗಿಸುವಂತ ಸಿನಿಮಾ ಆಗಿರ್ಲಿಲ್ಲ. ಒಂದು ಲಾಂಗ್ ಜರ್ನಿ. ಯಾಕೆ ಅಷ್ಟು ಟೈಮ್ ಕೇಳ್ತಾರೆ, ಯಾಕೆ ತುಂಬಾ ಟೈಮ್ ಆಯ್ತಲ್ವಾ, ಸೊ ಬೇಗ ಮುಗಿಸ್ಬೇಕಾಗಿತ್ತು ಅಥವಾ ಇನ್ನೊಂದು ಸ್ವಲ್ಪ ಬೇಗ ಬರ್ಬೋದಾಗಿತ್ತು ಅಂತ ಕೇಳ್ತಾರೆ. ಬರುವಂತ ಸಾಧ್ಯತೆಗಳು ಇತ್ತು, ಬಟ್ ಆದ್ರೂ ಆ ಸಿನಿಮಾಗೆ ಅದೊಂದು ಟೈಮ್ ಬೇಕಾಗಿತ್ತು ಅನ್ಸುತ್ತೆ, ತಗೊಂಡಿದೆ. ಬಟ್ ಈ ಸಿನಿಮಾನ ನೀವು ಆನ್ ಸ್ಕ್ರೀನ್ ನೋಡಿದಾಗ ಓಕೆ ಭುವನಂ ಗಗನಂ ಸಿನಿಮಾ ಯಾಕೆ ಇಷ್ಟು ಟೈಮ್ ತಗೊಂಡು ಬಂದಿದೆ ಅನ್ನೋದು ಗೊತ್ತಾಗುತ್ತೆ. ಪ್ರತಿಯೊಬ್ಬ ಸಿನಿಮಾ ನೋಡುವಂತ ಕನ್ನಡದ ಪ್ರೇಕ್ಷಕ ಥಿಯೇಟರ್ ಒಳಗಡೆ ಬಂದ್ರೆ ಅವ್ರು ಭಾವುಕರಾಗಿ ಹೊರಗಡೆ ಬರದೇ ಇದ್ರೆ, ಬೇಕಾದ್ರೆ ನಾನು ಥಿಯೇಟರ್ ನಿಂತಿರ್ತೀನಿ, ನನ್ನ ಕೇಳ್ಬೋದು ಅವ್ರು, ಯಾಕೆ ನೀವು ಹಂಗೆ ಹೇಳಿದ್ರಿ ಪ್ರೆಸ್ ಮೀಟ್ ಅಲ್ಲಿ ಯಾರಿಗೂ ಭಾವುಕರಾಗಿ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ತುಂಬಾ
ಒಂದು ಕನ್ನಡಕ್ಕೆ ಬೇರೆ ತರದ ಸಿನಿಮಾ ಆಗುತ್ತೆ ಅಂತ ನಂಬ್ಕೊಂಡಿದ್ದೀನಿ. ದಯವಿಟ್ಟು ನನಗೆ ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ಳೋದು ಒಂದೇ, ಜನನ ಥಿಯೇಟರ್ ಒಳಗಡೆ ಕರೆಸೋದು ಇವತ್ತಿನ ಕನ್ನಡ ಚಿತ್ರರಂಗಕ್ಕೆ ಇರುವಂಥ ಸವಾಲು. ಸೊ ಥಿಯೇಟರ್ ಒಳಗಡೆ ಜನ ಬಂದರೆ 100% ನಿಮಗೆ ಸಿನಿಮಾ ಇಷ್ಟ ಆಗುತ್ತೆ ಅಂತ ಹೇಳ್ತಾ, ಇದೇ ಫೆಬ್ರವರಿ 14ಕ್ಕೆ ನಾವು ಥಿಯೇಟ್ರಿಗೆ ಬರ್ತಾ ಇದ್ದೀವಿ. ಈ ಭುವನಂ ಗಗನಂ ಸಿನಿಮಾನ ನೀವು ನೋಡಿ ಹರಿಸಿ, ಒಂದು 4 ಜನರಿಗೆ ನಿಮ್ಗೆ ಇಷ್ಟ ಆಯ್ತಾ ಹೋಗಿ 4 ಜನರಿಗೆ ಹೇಳಿ. ಸೊ ಇನ್ನು ಮುಂದಿನ ಮಾತಾಡೋಕ್ಕೆ ನಮ್ಮ ಇಡೀ ತಂಡ ಇದೆ, ನಮ್ಮ ನಿರ್ಮಾಪಕರಿದ್ದಾರೆ, ಹೀರೋಗಳಿದ್ದಾರೆ, ಅವ್ರು ಕಂಟಿನ್ಯೂ ಎಲ್ಲಾನು ಮುಗಿಸ್ತಾರೆ. ಅಕಸ್ಮಾತ್ ನಾನು ಯಾರ ಹೆಸರನ್ನ ಬಿಟ್ಟಿದ್ರೆ ಅದನ್ನ ಅವರು ಸೇರಿಸ್ಕೊಂಡು ಹೇಳ್ತಾರೆ ಅಂತ ಹೇಳ್ಬಿಟ್ಟು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಮತ್ತೊಮ್ಮೆ ಎಲ್ರಿಗೂ ಕೂಡ ಇಲ್ಲಿ ಈ ಸಾಂಗ್ ರಿಲೀಸಿಗೆ ಬಂದಿದ್ದಕ್ಕೆ ಧನ್ಯವಾದಗಳು. ಗುರುಗಳೇ, ನಿಮಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.